ರೈತರ ಬದುಕಿಗೆ ಕಷ್ಟಗಳು ಒಂದೆರಡಲ್ಲ. ಬೆಳೆಗೆ ಮಳೆ ಇರೋಲ್ಲ, ಮಳೆ ಇದ್ರೆ ಬೆಳೆ ಬರೋಲ್ಲ, ಮಳೆ ಬೆಳೆ ಎರಡು ಇದ್ರೆ ಬೆಲೆ ಇರೋಲ್ಲ. ಇನ್ನು ಹಸು ಸಾಕಿದ್ರೆ ಹಾಲಿಗೆ ರೇಟ್ ಸಿಗೋಲ್ಲ, ವ್ಯವಸಾಯ ಮಾಡಿ ಬೆಳೆ ಬೆಳೆದ್ರೆ ಹೊಲ ತೋಟಗಳಿಂದ ಬೆಳೆಯನ್ನೇ ಕದ್ಕೊಂಡು ಹೋಗ್ತಾರೆ. ಬೋರ್ವೆಲ್ನ ಕೇಬಲ್ನೂ ಬಿಡೋಲ್ಲ. ಹೋಗ್ಲಿ ಕುರಿ ಮೇಕೆ ಸಾಕೊಂಡು ಜೀವನ ಮಾಡೋಣ ಅಂದರೆ ಅವನ್ನು ಕದ್ದುಕೊಂಡು ಹೋಗೋ ಕಳ್ಳರಿಂದಾಗಿ ರೈತರಿಗೆ ಎಲ್ಲ ಕಡೆ ತೊಂದರೆನೇ ಅಧಿಕವಾಗಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ನಲ್ಲಿ ತೋಟದ ಶೆಡ್ನಲ್ಲಿ ಗೋಪಾಲಪ್ಪ ಅನ್ನೋರು ತಮ್ಮ ತೋಟದ ಮನೆ ಮುಂದೆ ಮತ್ತು ಮನೆಯಿಂದ ತುಸು ದೂರದಲ್ಲಿ 2 ಕುರಿಗಳ ಶೆಡ್ಡನ್ನು ನಿರ್ಮಿಸಿ ಸಾಕಿಕೊಂಡಿದ್ದ ಕುರಿಗಳ ಮಂದೆ ಮೇಲೆ ಕಣ್ಣು ಹಾಕಿರೋ ಕಳ್ಳರು ಭಾನುವಾರ ರಾತ್ರಿ 12 ಗಂಟೆ ಸಮಯದಲ್ಲಿ ಚಳಿ ಅಂತ ಎಲ್ಲರೂ ಬೆಚ್ಚಗೆ ಮಲಗಿರಬೇಕಾದ್ರೆ ಬಂದು 12 ಕುರಿಗಳನ್ನು ಕದ್ದೊಯ್ದಿದ್ದಾರೆ. ಇನ್ನು ಆ ಕಳ್ಳರು ನಂದಿ ಕ್ರಾಸ್ನ ಮುಖ್ಯ ರಸ್ತೆಯಲ್ಲಿ ಬಂದರೆ CCTVಗಳಲ್ಲಿ ದಾಖಲಾಗ್ತೀವಿ ಅಂತ ಹೆದ್ದಾರಿ ಬದಿಯಲ್ಲಿ ಗೂಡ್ಸ್ ಗಾಡಿಯನ್ನು ನಿಲ್ಲಿಸಿ ದ್ರಾಕ್ಷಿ ತೋಟದೊಳಗಿಂದ ಕತ್ತಲಲ್ಲಿ ಬಂದವರೇ ಮನೆಗೆ ಮುಂದಿನ ಶೆಡ್ನಲ್ಲಿರುವ ಕುರಿಗಳನ್ನೇ ಕದಿಯೋ ಪ್ರಯತ್ನಕ್ಕಾಗಿ ಮುಂದಾಗಿದ್ದಾರೆ. ಆದರೆ ಕುರಿಗಳು ಶಬ್ದ ಮಾಡಿದ್ರೆ ಸಿಕ್ಕಾಕೊಳ್ತೇವೆ ಅಂತ ಮನೆಯಿಂದ ತುಸು ದೂರದಲ್ಲಿದ್ದ ಮತ್ತೊಂದು ಶೆಡ್ನಲ್ಲಿ 12 ಪೊಗದಸ್ತಾಗಿ ಬೆಳೆದಿದ್ದ ಕುರಿಗಳನ್ನು ನೋಡಿ ಶೆಡ್ನ ಬೀಗ ಮುರಿದು ಕುರಿಗಳನ್ನು ಸಾಗಿಸ್ಕೊಂಡು ಹೋಗಿ ಗಾಡಿಗೆ ತುಂಬಿಕೊಂಡು ಪರಾರಿಯಾಗಿದ್ದಾರೆ. ರಾತ್ರೋರಾತ್ರಿ ನಡೆದ ಈ ಅಚಾನಕ್ ಘಟನೆಯಿಂದಾಗಿ ಸುಮಾರು 2 ಲಕ್ಷ ರೂಪಾಯಿಗಳ ನಷ್ಟ ಈ ರೈತರಿಗೆ ಉಂಟಾಗಿದ್ದು ನಂದಿಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಗೋಪಾಲಪ್ಪ ಅವರ ಮಗ ಪ್ರವೀಣ್ ದೂರು ನೀಡಿದ್ದಾರೆ. ಇನ್ನು ಈ ಕುರಿತು MMTVಯೊಂದಿಗೆ ಮಾತನಾಡಿದ ಕೃಷ್ಣಪ್ಪ ಅವರು ಹೇಳಿದ್ದು ಹೀಗೆ. ಭಾನುವಾರ ಸಾಯಂಕಾಲ ರಾತ್ರಿ 12 ಗಂಟೆನಾಗ ಬಂದವ್ರೆ ಯಾರೋ ಕಳ್ಳರು. ಬಂದು ಬೀಗ ಮುರಿದುಬಿಟ್ಟು 2 ಬೀಗಗಳು ಹಾಕಿದ್ರು ಮುರಿದುಬಿಟ್ಟು 12 ಕುರಿ ಇದ್ವು ಹಿಡ್ಕೊಂಡು ಹೊರಟೋಗ್ಯವ್ರೆ. ನಮ್ಮ ತೋಟದಲ್ಲೇ ಹೋಗಿ ದ್ರಾಕ್ಷಿ ಗಿಡದಲ್ಲಿ ಹೋಗಿ ಟೆಂಪ ಕತ್ತಿಸ್ಕೊಂಡು ಹೋಗ್ಯವ್ರೆ. ಯಾವ ಕಡೆ ಹೋಗ್ಯವ್ರೆ ಅನ್ನೋದು ಗೊತ್ತಿಲ್ಲ. ಟಿವಿನ ಇದ್ರಾಗ CCTVನಾಗ ಕಾಣಿಸ್ತದೆ, ಯಾರು ಅನ್ನೋದು ನಮ್ಗೆ ನಿಖಾ ಇಲ್ಲ. ಎಷ್ಟು ಜನ ಇದ್ರು ಅದ್ರಾಗ CCTV? ಒಬ್ರು ಕಾಣಿಸ್ತಾವ್ರೆ. ಒಬ್ರು ಕಾಣಿಸ್ತಾವ್ರೆ. ಇನ್ನೊಂದು ಕ್ಯಾಮ್ರಾದಾಗ 3 ಜನ ಕಾಣಿಸ್ತದೆ ಅಂತ ಹೇಳ್ತಾ ಇದ್ರು. ಕ್ಯಾಮ್ರಾದಾಗ 3 ಜನ ಕಾಣಿಸ್ತಾವ್ರೆ. ಸರಿ ಸರಿ ಜನ ಕಾಣಿಸ್ತಾವ್ರೆ. ಇನ್ನು ಇದಕ್ಕೂ ಪತ್ತೆ ಇಲ್ಲಿ ನಿಮ್ಮ ಮನೆ ಮುಂದೆನೂ ಕುರಿ ಶೆಡ್ ಐತೆ, ಆ ಕಡೆನೂ ಕುರಿ ಶೆಡ್ ಐತೆ. ಅವ್ರು ಯಾವ ಕುರಿ ಶೆಡ್ಗಿಂದ ಕಳ್ತನ ಮಾಡೋದು? ಆ ಕುರಿ ಶೆಡ್ಡಾಗ ಕಳ್ತನ, ಆ ಕಡೆ ರೋಡ್ ಪಕ್ಕದಾಗ ಇರೋಂಥದ್ರಾಗ. ಸರಿ ಸರಿ. ನೀವು ಅಲ್ಲೇನು ಬಂದೋಬಸ್ತ್ ಮಾಡಿರಲಿಲ್ಲ CCTV ಹಾಕ್ಸಿ? ಇಲ್ಲ, ಅಲ್ಲಿ ಹಾಕಿರಲ್ಲ, ಇಲ್ಲಿ ಹಾಕಿದ್ದು. ಅವ್ರು ಆಯ್ ಕಂಡ್ಕೊಂಡವ್ರೆ ಅಲ್ಲೇ ತೊಗೊಂಡೋಗ್ಬೇಕು ಅಂತ. ಸರಿ ಸರಿ. ನಮ್ಮ ರೈತರು ಇದು ಬೆಳೆಗಳಿಗೆ ಇಟ್ಟರೆ ಬೆಳೆಗಳೂ ಕಳ್ತನ ಮಾಡ್ತಾರೆ. ಏನು ಬೆಳೆ ಇಟ್ಟರು ಕಳ್ತನ ಮಾಡ್ತಾರೆ. ಬೋರ್ವೆಲ್ಲು ಕಳ್ತನ ಮಾಡ್ತಾರೆ, ಕೇಬಲ್ಲು ಕಳ್ತನ ಮಾಡ್ತಾರೆ. ಏನು ಸಿಕ್ಕಿದ್ರು ಬಿಡೋಂಗಿಲ್ಲ ಕಳ್ಳರು. ಏನು ಸಿಕ್ಕಿದ್ರು ಬಿಡೋಂಗಿಲ್ಲ ಕಳ್ಳರು. ಹೇಳ್ಬಾರ್ದು. ಕುರಿಗಳು, ದನಗಳು, ಹಸುಗಳು ಎಲ್ಲ ಕಳ್ತನ ಮಾಡ್ತಾರೆ. ಪೊಲೀಸವ್ರು ಏನು ಮಾಡ್ಬೇಕು ನಿಮಗೆ? ಪೊಲೀಸವರು ನಮ್ಗೆ ರಕ್ಷಣೆ ಕೊಡಬೇಕು. ಇಲ್ಲಲ್ಲ ಅವ್ರು ಅವಾಗ ಟೈಮ್ ಬಂದಿರಲ್ಲ ಅವರು ಪಾಪ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.